ದೇವರ ನಾಮಕ್ಕೆ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ. ಪ್ರಿಯ ವೀಕ್ಷಕರೇ, ದೇವರು ಮಾಡಿದ ಎಲ್ಲ ಮಹೋಪಕಾರಗಳಿಗೆ ನಾವು ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸೋಣ. ಈ ದಿನದ ದೈವಿಕ ಸಂದೇಶವನ್ನು ಕೇಳುವ ಮುನ್ನ ದೇವರ ಪ್ರಸನ್ನತೆ ನಿಮ್ಮ ಕುಟುಂಬದ ಮೇಲೆ ಸದಾಕಾಲ ಇರಲಿ ಎಂದು ನಾನು ಪ್ರಾರ್ಥನೆಯನ್ನು ಮಾಡುತ್ತೇನೆ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಕರುಣಾಳು ತಂದೆ, ಈ ಸಮಯದಲ್ಲಿ ಸ್ವಾಮಿ, ನಿನ್ನ ವಾಕ್ಯವನ್ನು ಕೇಳುತ್ತಾ ಇರುವಂಥ ಎಲ್ಲ ನಿನ್ನ ಭಕ್ತರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಯೇಸುವೆ, ಅವರ ಕುಟುಂಬಗಳನ್ನು ಆಶೀರ್ವದಿಸು, ಅವರ ಮಕ್ಕಳ ವಿದ್ಯಾಭ್ಯಾಸವನ್ನು ಆಶೀರ್ವದಿಸು. ಅವರು ತಮ್ಮ ಕೆಲಸಕ್ಕೆ ಹೋಗುವಾಗ ಬರುವಾಗ ನಿನ್ನ ಪವಿತ್ರಾತ್ಮನ ಸಹಾಯ ಕೃಪೆ ಅವರ ಮೇಲೆ ಸದಾಕಾಲ ಇರಲಿ ಎಂದು ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬರು ವಾಕ್ಯದ ಬೆಳಕಿನ ಮಾರ್ಗದಲ್ಲಿ ಜೀವಿಸಲಿಕ್ಕಾಗುವಂತೆ ಆ ಶ್ರೇಷ್ಠವಾದ ಕೃಪೆಯನ್ನು ದಯಪಾಲಿಸಿಕೊಡಬೇಕೆಂಬುದಾಗಿ ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಬಹಳ ಸಂತೋಷ. ದೇವರು ಮತ್ತೊಂದು ಗಳಿಗೆಯನ್ನು ನಮಗೆ ಕೊಟ್ಟಿದ್ದಾನೆ. ಯಾಕೆಂದರೆ ಪ್ರಲಾಪಗಳು 3:22ರಲ್ಲಿ ನಾವು ಉಳಿದಿರುವುದು ಯೆಹೋವನ ಕೃಪೆಯಿಂದಲೇ, ಆತನ ಕೃಪಾವರಗಳು ನಮಗೆ ನಿಂತು ಹೋಗವು, ದಿನ ದಿನವೂ ನಮಗೆ ಹೊಸ ಹೊಸದಾಗಿ ಒದಗುತ್ತವೆ, ಪ್ರೀತಿ ಸತ್ಯ ಸಂಧತೆಗಳು ನಮ್ಮನ್ನು ಹಿಂಬಾಲಿಸ್ತದೆ. ಎಂಥ ಅದ್ಭುತವಾದಂಥ ವಾಕ್ಯ! ಈ ದಿನದಲ್ಲಿ, ಈ ಸಮಯದಲ್ಲಿ ಈ ಹೋಪ್ ಮಾಧ್ಯಮದ ಮೂಲಕವಾಗಿ ಬರುವಂಥ ಕಾರ್ಯಕ್ರಮವನ್ನು ನೀವು ವೀಕ್ಷಣೆ ಮಾಡುತ್ತಾ ಇದ್ದೀರಿ ಎಂಬುದಾಗಿ ನಾವು ನೆನೆಸಿಕೊಳ್ಳುವುದಾದರೆ ಅದು ದೇವರ ಕೃಪೆ. ಯಾಕೆಂದರೆ ಆತನ ಸಹಾಯವಿಲ್ಲದೆ ನಾವು ದಿನವನ್ನು ಕಳೆಯುವುದಕ್ಕೆ ಸಾಧ್ಯವಿಲ್ಲ. ಒಂದೊಂದು ಸಮಯ, ಒಂದೊಂದು ದಿನ, ಒಂದೊಂದು ತಿಂಗಳು, ವರ್ಷ ಅದು ದೇವರ ಮಹಿಮೆ ಮೂಲಕವಾಗಿ ನಮಗೆ ಸಿಗುವಂಥದ್ದಾಗಿದೆ. ದೇವರು ಅನೇಕ ಸಂಗತಿಗಳನ್ನು ನಮ್ಮ ನೆನಪಿಗೆ ತರುವಂಥ ಸಮಯದಲ್ಲಿ ನಾವು ನಿರಾಶರಾಗಿ, ಅಯ್ಯೋ ಸ್ವಾಮಿ ನಮ್ಮನ್ನು ಕೈ ಬಿಟ್ಟಿದ್ದಾನೆ, ಅಯ್ಯೋ ಸ್ವಾಮಿ ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡುತ್ತಾ ಇಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ನಾವು ಜೀವಿಸುತ್ತಾ ಇರುವುದಾದರೆ, ಸ್ವಾಮಿ ನಿಮಗೆ ವಾಕ್ಯದ ಮೂಲಕವಾಗಿ, ತನ್ನ ಮಾತುಗಳ ಮೂಲಕವಾಗಿ ನಿಮಗೆ ಧೈರ್ಯವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಈ ದಿನದ ಸಂದೇಶದ ಮುಖ್ಯ ಭಾಗವನ್ನು ನಾನು ಹೇಳುವನಾಗಿದ್ದೇನೆ. ಎಲ್ಲ ಸಂಗತಿಗಳಿಗೆ ದೇವರು ನಿನಗೆ ಉತ್ತರವನ್ನು ಕೊಡುತ್ತಾನೆ. ಎಲ್ಲ ಸಂಗತಿಗಳಿಗೆ ದೇವರು ನಿನಗೆ ಉತ್ತರವನ್ನು ಕೊಡುತ್ತಾನೆ ಎಂಬುದಾಗಿ. ಎಷ್ಟೇ ಸಂಗತಿಗಳಿರ್ಬೋದು, ಒಂದು ವೇಳೆ ನೀವು ಬೆಟ್ಟದಷ್ಟು ಯೋಚನೆಯನ್ನು ಮಾಡಿ ಎಲ್ಲ ರೀತಿಯಲ್ಲಿ ಕೂಡ ನೀವು ಪ್ರಾರ್ಥನೆ ಮಾಡಬಹುದು, ಎಲ್ಲ ರೀತಿಯ ಬೇಡಿಕೆಗಳನ್ನು ಇಡಬಹುದು. ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಪ್ರಾರ್ಥನೆ ಮಾಡುವುದಕ್ಕಿಂತ ಮುಂಚೆ ನಿಮ್ಮ ಅಗತ್ಯಗಳು ಏನೆಂಬುದಾಗಿ ಕೂಡ ಯೇಸು ಕ್ರಿಸ್ತನಿಗೆ ಎಲ್ಲವೂ ಕೂಡ ಗೊತ್ತಿದೆ. ಆತನಿಗೆ ತಿಳಿಯದಂಥ ಗುಟ್ಟು ಒಂದೂ ಇಲ್ಲ. ಹಾಗಾಗಿ ದೇವರು ಈ ದಿನಗಳಲ್ಲಿ ಎಲ್ಲ ಸಂಗತಿಗಳಿಗೆ ನಿಮಗೆ ಉತ್ತರವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಇದಕ್ಕೆ ಆಧಾರಿತವಾಗಿರುವಂಥ ವಾಕ್ಯವನ್ನು ನಾವು ಓದುವುದಾದರೆ, ಯೆರೆಮೀಯನ ಪ್ರವಾದನೆ ಗ್ರಂಥ ನಾವು 33ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡುತ್ತೇವೆ. ಯೆಹೋವ ನಾಮಕ್ಕಿಂತನೂ ಇಂತೆನ್ನುತ್ತಾನೆ, ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು ಎಂಬುದಾಗಿ ಯೆರೆಮೀಯ ಪ್ರವಾದಿಗೆ ಅನೇಕ ಪ್ರವಾದನೆಗಳ ಮೂಲಕವಾಗಿ ಯೆರೆಮೀಯನನ್ನು ಬಲಪಡಿಸುವಂಥದ್ದನ್ನು ನಾವು ನೋಡುತ್ತೇವೆ. ಯೆಹೋವನ ನಾಮವು ಬಲವಾದಂಥ ಬುರುಜಾಗಿದೆ ಪ್ರಿಯರೇ. ಯೆಹೋವನ ನಾಮದ ಮೂಲಕವಾಗಿ ನಮಗೆ ಬಿಡುಗಡೆ ಉಂಟು. ಯೆಹೋವನ ನಾಮದ ಮೂಲಕವಾಗಿ ನಮ್ಮ ಪ್ರಾರ್ಥನೆಗೆ ದೇವರು ಸದುತ್ತರವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಆತನ ನಾಮದ ಮಹತ್ವವನ್ನು ತಿಳಿಯುವುದರಲ್ಲಿ ನಾವೇನಾಗ್ತಾ ಇದ್ದೇವೆ? ವಿಫಲರಾಗುತ್ತಾ ಇದ್ದೇವೆ. ದೇವರ ನಾಮವನ್ನು ಉಚ್ಚರಿಸದೆ ನಾವು ಪ್ರಾರ್ಥನೆ ಮಾಡುವುದರ ಮೂಲಕವಾಗಿ ನಮಗೆ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ ಪ್ರಿಯರೇ. ಯಾಕೆಂದರೆ ನಮ್ಮ ಆಲೋಚನೆಗಳೇ ಬೇರೆ ಇದೆ. ದೇವರ ಆಲೋಚನೆ ಇಲ್ಲದೆ ನಾವೇನು ಮಾಡಲು ಶಕ್ತರಲ್ಲ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಅಂದು ಯೆರೆಮೀಯನಿಗೆ ದೇವರು ಒಂದು ಅಭಯವನ್ನು ಕೊಡುವಂಥದ್ದು, ನನ್ನನ್ನು ಕೇಳಿಕೋ. ಇವತ್ತು ನಾವು ನಿಜವಾಗಲೂ ಕೇಳ್ತಾ ಇದ್ದೀವಾ? ಕಷ್ಟಗಳು ಬಂದಾಗ ದೇವರ ಬಳಿಗೆ ಬಂದು ನಾವು ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡ್ತಾ ಇದ್ದೇವಾ? ಉದಾಹರಣೆಗೆ, ಎಷ್ಟೋ ಜನ ಇವತ್ತು ಪರಿಶುದ್ಧವಾದ ಆರಾಧನೆಗೆ ಹೋಗ್ತಾ ಇದ್ದಾರೆ. ನಿಮ್ಮಲ್ಲಿ ಕೂಡ ನೀವು ಕುಟುಂಬವಾಗಿ ಆರಾಧನೆಗೆ ಹೋಗ್ತಾ ಇದ್ದೀರಾ. ಅನೇಕ ಕುಟುಂಬದಲ್ಲಿ ಸಮಸ್ಯೆಗಳಿರುತ್ತೆ,
ಆ ಸಮಸ್ಯೆಗಳನ್ನು ತೆಗೆದುಕೊಂಡು ನಾವು ದೇವರ ಸನ್ನಿಧಾನಕ್ಕೆ, ದೇವರ ಪ್ರಸನ್ನತೆ ನಮಗೆ ಸಿಗುತ್ತೆ ಎಂಬುದಾಗಿ ನಾವೇನ್ ಮಾಡ್ತೇವೆ, ಸಭೆಗಳಿಗೆ ಹೋಗ್ತೇವೆ. ಮೊಣಕಾಲು ಹಾಕಿ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಆಲೋಚನೆಗಳು ಏನಿದೆ, ನಾವು ಏನು ಬಿಟ್ಟು ಬಂದಿದ್ದೇವೆ, ನಾವು ಏನನ್ನ ಪಡೆದುಕೊಳ್ಬೇಕು, ಇಂಥ ಆಲೋಚನೆಯಲ್ಲಿ ನಾವು ಜೀವಿಸ್ತೇವೆ ಹೊರತು ನಮ್ಮ ಕಷ್ಟಗಳನ್ನು ದೇವರ ಮುಂದೆ ಹೇಳಿಕೊಳ್ತಾ ಇಲ್ಲ. ಇವತ್ತು ನಮ್ಮ ಕಷ್ಟಗಳಿಗೋಸ್ಕರವಾಗಿ ದೇವರಲ್ಲಿ ಆ ವಿಜ್ಞಾಪನೆಯನ್ನು ಮಾಡಿ ಮಾನಸಾಂತರ ಪಟ್ಟು ನಾವು ಸಭೆಗೆ ಹೋಗಿ ನಾವು ಪ್ರಾರ್ಥನೆ ಮಾಡುವಾಗ ಸ್ವಾಮಿ ನಮ್ಮ ಎಲ್ಲ ಕಷ್ಟಗಳಿಗೆ ಪರಿಹಾರವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಇವತ್ತು ನಾವು ಸಭೆಗಳಿಗೆ ಹೋಗಿ ನಾವು ಪ್ರಾರ್ಥನೆ ಮಾಡುವುದು ಬಹಳ ಪ್ರಾಮುಖ್ಯ. ಇವತ್ತು ಎಷ್ಟೋ ಜನ ನಾವು ನೋಡ್ತಾ ಇದ್ದೇವೆ, ಸಭೆಗಳಲ್ಲಿ ಮೊಬೈಲ್ ಹಿಡ್ಕೊಂಡು ಏನು ಮಾಡ್ತಾ ಇರ್ತಾರೆ, ವಾಟ್ಸಪ್ಗಳನ್ನ ನೋಡುವಂಥದ್ದು, ಗೇಮ್ಗಳನ್ನು ಆಡುವಂಥದ್ದು, ಇನ್ನು ಕೆಲವರು ಅನೇಕ ಪಿಕ್ಚರ್ಗಳನ್ನು ನೋಡುವಂಥ ಕಾರ್ಯದಲ್ಲಿ ಸಭೆಯಲ್ಲಿ ಕುಳಿತುಕೊಂಡು ಇವತ್ತು ಎಷ್ಟೋ ಸಭೆಗಳಲ್ಲಿ ಕ್ರಿಸ್ತನ ಹೆಸರನ್ನ ಹೇಳಿಕೊಂಡು ಆರಾಧನೆಯನ್ನು ಮಾಡುತ್ತಾ ಇರುವಂಥವರ ವ್ಯಕ್ತಿಗತವಾದ ಜೀವಿತದಲ್ಲಿ ಇಂಥ ಪರಿಸ್ಥಿತಿ ನಡೆಯುತ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಇಂಥ ಜೀವಿತದಲ್ಲಿ ನಾವು ಜೀವಿಸುವುದಾದರೆ ನಾವು ಯಾವತ್ತೂ ಕೂಡ ಪ್ರಾರ್ಥನೆಗೆ ಉತ್ತರವನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ, ದೇವರು ಕೂಡ ಉತ್ತರವನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನೀನು ನನ್ನನ್ನು ಕೇಳಿಕೋ, ನಾನು ನಿನಗೆ ಉತ್ತರವನ್ನು ಕೊಡ್ತೇನೆ ಎಂಬುದಾಗಿ ಯೆಹೋವ ದೇವರು ಯೆರೆಮೀಯನ ಮೂಲಕವಾಗಿ ನಮಗೆ ಒಂದು ಧೈರ್ಯವನ್ನು ಕೊಡುವಾಗ ನಾವು ಅದನ್ನು ಪ್ರಾರ್ಥನೆಯ ಮುಖಾಂತರವಾಗಿ ನಮ್ಮ ಎಲ್ಲ ಕಷ್ಟಗಳನ್ನು ನಾವು ಕೇಳಿಕೊಳ್ಳಬೇಕು. ನಂತರ ಹೇಳುವಂಥದ್ದು, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ. ನೋಡಿ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸುತ್ತೇನೆ. ಅಂದರೆ ದೇವರು ಕೊಟ್ಟಂತ ಒಂದು ಅಭಯ, ದೇವರು ನಮ್ಮನ್ನ ಎಚ್ಚರಿಸುವಂಥದ್ದು, ದೇವರು ನಮಗೆ ಒಂದು ವಾಗ್ದಾನವನ್ನು ಕೊಡುವಂಥದ್ದು. ನೀನು ಕೇಳಿಕೋ, ನಾನು ಖಂಡಿತವಾಗಿಯೂ ಅದನ್ನು ನೆರವೇರಿಸ್ತೇನೆ ಎಂಬುದಾಗಿ ದೇವರು ನಮಗೆ ಒಂದು ಧೈರ್ಯವನ್ನು ಕೊಡುವಂಥದ್ದನ್ನು ನೋಡುತ್ತೇವೆ. ನಂತರ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. ಎಷ್ಟೋ ಸಾರಿ ನಮಗೆ ಅನೇಕ ವಿಚಾರಗಳಿಗೆ ಜ್ಞಾಪಕಕ್ಕೆ ಬರುವುದಿಲ್ಲ ಪ್ರಿಯರೇ. ಆದರೆ ಸ್ವಾಮಿ ಹೇಳುವಂಥದ್ದು, ನಿನಗೆ ಜ್ಞಾನ ಇಲ್ವಾ? ಒಂದು ವೇಳೆ ನಿನಗೆ ಪರೀಕ್ಷೆ ಬರೆಯುವುದಕ್ಕೆ ಆಗುತ್ತಾ ಇಲ್ವಾ? ನಿನಗೆ ಕೊಟ್ಟಂತ ಜವಾಬ್ದಾರಿಯನ್ನು ನಿಭಾಯಿಸುವುದಕ್ಕೆ ಆಗ್ತಾ ಇಲ್ವಾ? ಒಂದು ವೇಳೆ ನೀನು ಹೊಸದಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಗಂಡನ ಜೊತೆಯಲ್ಲಿ ಜೀವಿಸುವುದಕ್ಕೆ ಸಾಧ್ಯವಾಗುತ್ತಾ ಇಲ್ವಾ? ಒಂದು ವೇಳೆ ಹೆಂಡತಿಯ ಜೊತೆಯಲ್ಲಿ ನಿನಗೆ ಜೀವಿಸುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ, ಅಥವಾ ಕುಟುಂಬದಲ್ಲಿ ಮಕ್ಕಳು ಬೆಳೆದಿದ್ದಾರೆ, ಅಯ್ಯೋ ನನ್ನ ಮಕ್ಕಳನ್ನು ಯಾವ ರೀತಿಯಲ್ಲಿ ನಾನು ನಡೆಸಲಿ ಅನ್ನುವಂಥ ಚಿಂತನೆಯಲ್ಲಿ ನೀವು ಜೀವಿಸ್ತಾ ಇದ್ದೀರಾ, ಹೆದರಬೇಡಿರಿ. ನೀವು ದೇವರ ಬಳಿಯಲ್ಲಿ ಕೇಳಿಕೊಂಡಾಗ ಆತನು ಎಲ್ಲವನ್ನ ನೆರವೇರಿಸಿ ನಿಮಗೆ ಬೇಕಾದಂಥ ಅನೇಕ ಮಹತ್ತಾದಂಥ ಗೂಢಾರ್ಥಗಳನ್ನು ತಿಳಿಯಪಡಿಸಿ ನಿಮಗೆ ಎಲ್ಲ ರೀತಿಯ ಬಿಡುಗಡೆಯನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಹಾಗಾದರೆ ಪ್ರಿಯರೇ, ಆ ದೇವರ ಸಮೀಪಕ್ಕೆ ಬಂದು ನಮ್ಮ ಕಷ್ಟಗಳನ್ನು ನಾವು ಹೇಳಿಕೊಳ್ಳುವಾಗ ದೇವರು ನಮಗೆ ಬಿಡುಗಡೆಯನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಹಾಗಾಗಿ ದೇವರು ಧೈರ್ಯದ ಉತ್ತರದ ಮೂಲಕವಾಗಿ ನಮ್ಮನ್ನು ಎಚ್ಚರಿಸ್ತಾನೆ. ಇದಕ್ಕೆ ಕೆಲವು ದೃಷ್ಟಾಂತಗಳನ್ನು ನಾವು ನೋಡುವುದಾದರೆ, ವಿಮೋಚನ ಕಾಂಡ 6ನೇ ಅಧ್ಯಾಯ 1ರಿಂದ 4ನೇ ವಚನವನ್ನು ನಾವು ನೋಡುತ್ತಾ ಇರುವುದಾದರೆ ಪ್ರಿಯರೇ, ಅಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. 4ನೇ ವಚನ, 6ನೇ ಅಧ್ಯಾಯ 1ರಿಂದ 4ನೇ ವಚನ ನೋಡುವಾಗ, ಅದಕ್ಕೆ ಯೆಹೋವನು, ನಾನು ಫರೋಹನಿಗೆ ಮಾಡುವುದನ್ನು ನೀನೀಗ ನೋಡುವಿ. ಅವನು ನನ್ನ ಭುಜಬಲದಿಂದ ಅವರನ್ನು ಹೋಗಗೊಡಿಸುವನು, ನನ್ನ ಭುಜಬಲದಿಂದ ಪೀಡಿತನಾಗಿ ಅವರನ್ನು ತನ್ನ ದೇಶದಿಂದ ಹೊರಡಿಸುವನು ಅಂದನು. ದೇವರು ಮೋಶೆಗೆ ಮತ್ತು ಆರೋನರಿಗೆ ಒಂದು ಧೈರ್ಯದ ಅಭಯವನ್ನು ಕೊಡುವಂಥದ್ದನ್ನು ನಾವು ನೋಡುತ್ತೇವೆ. ಯಾಕೆಂದರೆ ನಾವು ದೇವರ ಬಳಿಗೆ ಬಂದು ಕೇಳಿಕೊಳ್ಳುವಾಗ ದೇವರು ನಮಗೆ ಎಲ್ಲ ವಿಷಯದಲ್ಲಿ ಕೂಡ ಸದುತ್ತರವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಖಂಡಿತವಾಗಿ ಫರೋಹನು ಆ ಒಂದು ಇಸ್ರೇಲ್ ಜನರನ್ನ ಐಗುಪ್ತ ದೇಶದಿಂದ ಬಿಡುಗಡೆ ಮಾಡುತ್ತಾನೆ. ಖಂಡಿತವಾಗಿ ಆತನ ಹೃದಯ ಎಷ್ಟೇ ಕಠಿಣವಾಗಿದ್ರೂ ಕೂಡ ನಾನು ಖಂಡಿತವಾಗಿ ಕಾರ್ಯ ಮಾಡುತ್ತೇನೆ ಎಂಬುದಾಗಿ ಅಲ್ಲಿ ಯೆಹೋವ ದೇವರು ಮೋಶೆಗೆ ಒಂದು ಧೈರ್ಯ ಪಡಿಸುವಂಥದ್ದನ್ನು ನಾವು ನೋಡುತ್ತೇವೆ. ಇವತ್ತು ಮೋಶೆಯ ಸ್ಥಾನದಲ್ಲಿ ನಾವು ಇದ್ದುಕೊಂಡು ನಾವು ಕೂಡ ಕಷ್ಟದ ಪರಿಸ್ಥಿತಿಯಲ್ಲಿ, ಇಕ್ಕಟ್ಟಾದಂಥ ಪರಿಸ್ಥಿತಿಯಲ್ಲಿ ದೇವರನ್ನು ಕೇಳಿಕೊಳ್ಳುವಾಗ ನಮಗೆ ದೇವರು ಸದುತ್ತರವನ್ನು ಕೊಡುತ್ತಾ ಇರುವಂಥವನಾಗಿದ್ದಾನೆ. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯವನ್ನು ಕೇಳುತ್ತಾ ಇರುವಂಥ ನಿಮ್ಮ ಜೀವಿತದಲ್ಲಿ ವಿಮೋಚನ ಕಾಂಡ 5ನೇ ಅಧ್ಯಾಯ 2ನೇ ವಚನದಲ್ಲಿ ಫರೋಹನ ಜೀವಿತ ಏನಾಗಿತ್ತು?
ಅಂತ ಕಠಿಣವಾದಂಥ ಜೀವಿತದಲ್ಲಿ ನಾವು ನೋಡುತ್ತೇವೆ. ಮೋಶೆ ಮತ್ತು ಆರೋನರು ಫರೋಹನ ಸನ್ನಿಧಿಗೆ ಹೋಗಿ, ಇಸ್ರಾಯೇಲರ ದೇವರಾದ ಯೆಹೋವನು ನನ್ನ ಜನರು ನನಗಾಗಿ ಅರಣ್ಯದೊಳಗೆ ಜಾತ್ರೆ ನಡೆಸುವಂತೆ ಅವರಿಗೆ ಅಪ್ಪಣೆ ಕೊಡಬೇಕೆಂದು ಹೇಳಿದ್ದಾನೆ ಅಂದರು. ಮೋಶೆ ಮತ್ತು ಆರೋನ ಇಬ್ಬರು ಹೋಗಿ ಆ ಫರೋಹನ ಬಳಿಯಲ್ಲಿ ಕೇಳಿಕೊಳ್ಳುವಂಥ ಸಮಯದಲ್ಲಿ, ನಮ್ಮನ್ನ ಸ್ವಲ್ಪ ಇಸ್ರೇಲ್ ಜನರನ್ನ ಬಿಡಿಸು, ಅವರು ಅರಣ್ಯದಲ್ಲಿ ಹೋಗಿ ಯಜ್ಞವನ್ನ ಮಾಡಿ ಬರಬೇಕಾಗಿದೆ ಎಂಬುದಾಗಿ ಕೇಳಿಕೊಂಡ್ರು ಕೂಡ ಆ ಫರೋಹನ ಜೀವಿತದಲ್ಲಿ ಬರುವಂತ ಮಾತುಗಳನ್ನು ನೋಡುವಾಗ, ಅದಕ್ಕೆ ಫರೋಹನು ಯೆಹೋವನೆಂಬುವವನು ಯಾರು, ಆತನು ಅಲ್ಲಿ ಪ್ರಶ್ನೆ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಇಲ್ಲಿ ಮೋಶೆ ಮತ್ತು ಆರೋನರು ದೇವರ ಕುರಿತು ಎಲ್ಲವನ್ನ ಫರೋಹನಿಗೆ ಹೇಳಿದರೂ ಕೂಡ ಅಲ್ಲಿ ಫರೋಹನು ಹೇಳುವಂಥದ್ದು, ಯೆಹೋವನಾರು, ನಾನು ಅವನ ಮಾತನ್ನು ಕೇಳಿ ಇಸ್ರಾಯೇಲರನ್ನು ಹೋಗಗೊಡಿಸುವುದೇಕೆ? ಆತನ ಮಾತಿಗೆ ನಾನು ಮನ್ನಣೆ ಕೊಡುವುದಿಲ್ಲ. ನೀವು ಹೇಳಿದ್ದೀರಾ, ನಿಮ್ಮ ದೇವರು ಹೇಳಿದ್ದಾರೆ ಎಂಬುದಾಗಿ ನಾನು ಮನ್ನಣೆ ಕೊಡುವುದರಲ್ಲಿ ಅವಶ್ಯಕತೆ ಇಲ್ಲ. ಯೆಹೋವನು ಯಾರು ನಮಗೆ ಗೊತ್ತಿಲ್ಲ ಎಂಬುದಾಗಿ ಆತನು ಕಠಿಣವಾದಂಥ ಉತ್ತರವನ್ನು ಕೊಡುವಂಥ ಸಮಯದಲ್ಲಿ, ಯೆಹೋವನು ಯಾರು ನನಗೆ ಗೊತ್ತಿಲ್ಲ, ಇದು ಮಾತ್ರವಲ್ಲದೆ ಇಸ್ರಾಯೇಲರು ಹೊರಟು ಹೋಗುವುದಕ್ಕೆ ನಾನು ಒಪ್ಪುವುದೇ ಇಲ್ಲ ಅಂದನು. ನಾನಂತೂ ಇಸ್ರೇಲ್ ಜನರನ್ನ ನಾನು ಬಿಡಿಸುವುದೇ ಇಲ್ಲ. ಯಾಕೆಂದ್ರೆ ಫರೋಹ ರಾಜನಿಗೆ ಗೊತ್ತಿತ್ತು ಪ್ರಿಯರೇ, ಒಂದು ವೇಳೆ ಇಸ್ರೇಲ್ ರಾಜರನ್ನ, ಇಸ್ರೇಲ್ ಜನಾಂಗವನ್ನ ನಾನು ಬಿಡಿಸುವುದಾದರೆ, ಅವರನ್ನ ಹೊರಟು ಹೋಗಿ ಎಂಬುದಾಗಿ ಹೇಳುವುದಾದರೆ ನನ್ನ ಕೆಲಸಕ್ಕೆ ಅಡ್ಡಿ ಆಗುತ್ತೆ ಎಂಬುದಾಗಿ ಅಲ್ಲಿ ಫರೋಹ ರಾಜನು ಕಠಿಣವಾದಂಥ ಹೃದಯದ ಮೂಲಕವಾಗಿ ಅಲ್ಲಿ ಉತ್ತರವನ್ನು ಕೊಡುವಂಥದ್ದನ್ನು ನಾವು ನೋಡುತ್ತೇವೆ. ಅಂತ ಕಠಿಣವಾದಂಥ ಫರೋಹನ ಹೃದಯವನ್ನ ದೇವರು ಯಾವ ರೀತಿಯಲ್ಲಿ ಬದಲಾಯಿಸುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಯಾಕೆಂದ್ರೆ ಆತನು ಪ್ರಾರಂಭದಲ್ಲಿ ಆತನು ನಂಬಲಿಲ್ಲ. ಆತನಲ್ಲಿ ಕಠಿಣವಾದಂಥ ಆ ಒಂದು ಪ್ರಶ್ನೆಗೆ ಉತ್ತರ ಆತನು ಹೇಳುವಂಥದ್ದನ್ನ ನಾವು ನೋಡುತ್ತೇವೆ. ಇಂಥ ಸ್ಥಿತಿಗತಿಗಳಲ್ಲಿ ಕೂಡ ಮೋಶೆ ಆರೋನರು ಒಂದು ವೇಳೆ ಎದುರಿ ಅವರು ಬರ್ಬೋದಾಗಿತ್ತು, ಆದರೆ ಅವರು ತಮ್ಮ ಜೀವಿತವನ್ನ ಬದಲಾಯಿಸಿಕೊಳ್ಳಿಲ್ಲ, ಮತ್ತೆ ಆತನನ್ನ ಕೇಳುವಂಥದ್ದನ್ನ ನಾವು ನೋಡುತ್ತೇವೆ. ಪ್ರಿಯ ದೇವ ಜನರೇ, ದೇವರ ಮಕ್ಕಳಾಗಿರುವಂಥ ನಮಗೆ ನಾವು 3ನೇ ವಚನವನ್ನ ಓದಿದ್ದೇವೆ. ಈಗ ನಾವು 5ನೇ ಅಧ್ಯಾಯ ಅದೇ 5ನೇ ವಚನವನ್ನು ನೋಡುವಾಗ, ಐಗುಪ್ತರ ಅರಸನು ಅವರಿಗೆ, ಮೋಶೆಯೇ, ಆರೋನನೇ, ಈ ಜನರು ತಮ್ಮ ಕೆಲಸವನ್ನ ಬಿಡುವಂತೆ ನೀವು ಯಾಕೆ ಮಾಡುತ್ತೀರಿ? ನಿಮ್ಮ ಬಿಟ್ಟಿ ಕೆಲಸಕ್ಕೆ ನಡೆಯಿರಿ ಎಂದು ಹೇಳಿದನು. ಫರೋಹನು, ಈ ಜನರು ಬಲು ಹೆಚ್ಚಾದರೂ ನೋಡಿರಿ, ಅವರು ತಮ್ಮ ಬಿಟ್ಟಿ ಕೆಲಸವನ್ನ ಬಿಟ್ಟು ಬಿಡುವುದಕ್ಕೆ ನೀವು ಆಸ್ಪದ ಕೊಡದೇನು ಅಂದನು. ಮೋಶೆಗೆ ಆರೋನನಿಗೆ ಫರೋಹ ರಾಜ ಹೇಳುವಂಥದ್ದು, ದಯಮಾಡಿ ಇವರಿಗೆ ಯಾಕೆ ಇಂಥ ಭಿನ್ನಾಹವನ್ನ ಮಾಡ್ತಾ ಇದ್ದೀರಾ? ದಯಮಾಡಿ ಇವರಿಗೆ ನೀವು ಈ ರೀತಿಯಾಗಿ ಮಾತನಾಡುವುದರಿಂದ ಅವರು ತಮ್ಮ ಜೀವಿತವನ್ನ ಹೆಚ್ಚಾಗಿ ದರ್ಪದಲ್ಲಿ ತೋರಿಸ್ತಾರೆ, ಅವರನ್ನು ಕೆಲಸ ಮಾಡುವುದಕ್ಕೆ ಬಿಡಿರಿ, ಯಾಕೆ ಅವರನ್ನು ಪೀಡಿಸ್ತಾ ಇದ್ದೀರಾ ಎಂಬುದಾಗಿ ಫರೋಹ ರಾಜನು ಮೋಶೆ ಮತ್ತು ಆರೋನನಿಗೆ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಯಾಕೆಂದರೆ ದೇವರು ನಮಗೆ ಸರ್ವ ವಿಷಯದಲ್ಲಿ ಕೂಡ ಉತ್ತರವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಇಲ್ಲಿ ಮೋಶೆ ಆರೋನನು ಫರೋಹನ ಮಾತಿಗೆ ಬೆದರಿ ಅವರು ಓಡಿ ಹೋಗಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಮತ್ತೆ ಫರೋಹನನ್ನ ಪೀಡಿಸುವಂಥದ್ದನ್ನು ನೋಡುತ್ತೇವೆ. ಮತ್ತೆ ಪ್ರಶ್ನೆಗಳ ಮೂಲಕವಾಗಿ ಇಸ್ರಾಯೇಲರನ್ನ ಬಿಡಿರಿ, ನಾವು ಅರಣ್ಯದೊಳಗೆ ಹೋಗಿ ಯೆಹೋವ ದೇವರಿಗೋಸ್ಕರವಾಗಿ ಯಜ್ಞವನ್ನು ಅರ್ಪಿಸಿ ನಾವು ಬರುತ್ತೇವೆ ಎಂಬುದಾಗಿ ಅವರು ವಿನಂತಿ ಮಾಡಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಯಾಕೆಂದ್ರೆ ಅದೇ ಫರೋಹ ರಾಜ ಅವರಿಗೆ ಕಠಿಣವಾದಂಥ ಕೆಲಸವನ್ನು ಕೊಡುವಂಥದ್ದು ನೋಡುತ್ತೇವೆ. ಅದೇ ವಿಮೋಚನಾ ಕಾಂಡ 5ನೇ ಅಧ್ಯಾಯ 6ರಿಂದ 8 ತನಕ ಓದುವುದಾದರೆ, ಆ ದಿನದಲ್ಲಿ ಫರೋಹನು ಬಿಟ್ಟಿ ಮಾಡಿಸುವ ಅಧಿಕಾರಿಗಳಿಗೂ ಮೇಸ್ತ್ರಿಗಳಿಗೂ, ಇನ್ನು ಮೇಲೆ ನೀವು ಈ ಜನರಿಗೆ ಇಟ್ಟಿಗೆ ಮಾಡುವುದಕ್ಕೆ ಹುಲ್ಲನ್ನು ಕೊಡಕೂಡದು, ಅವರೇ ಹೋಗಿ ಹುಲ್ಲನ್ನು ಕೂಡಿಸಿಕೊಳ್ಳಲಿ. ಇಲ್ಲಿ ಮೋಶೆ ಮತ್ತು ಆರೋನರು ಇಸ್ರೇಲರನ್ನ ಬಿಡಿಸುವುದಕ್ಕೆ ಸತತ ಪ್ರಯತ್ನವನ್ನ ಮಾಡುತ್ತಾ ಇದ್ದರೂ ಕೂಡ ಫರೋಹನು ಹೇಳುವಂಥದ್ದು, ಅವರು ಇಟ್ಟಿಗೆ ಮಾಡುವುದಕ್ಕೆ ಅವರಿಗೆ ಬೇಕಾದಂಥ ಹುಲ್ಲನ್ನು ನೀವು ಕೊಡಬೇಡಿ, ಅವರಿಗೆ ಇಟ್ಟಿಗೆ ಮಾಡುವುದಕ್ಕೆ ಯಾವುದೇ ಒಂದು ಸಲಕರಣೆಯನ್ನು ನೀವು ಕೊಡಬೇಡಿ ಎಂಬುದಾಗಿ ಅವರಿಗೆ ಹೆಚ್ಚಾದಂಥ ಶಿಕ್ಷೆಯನ್ನ ಕೊಡುತ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಈ ವಾಕ್ಯದ ಮೂಲಕವಾಗಿ ನಾವು ಎಷ್ಟೋ ಸಾರಿ ನಾವು ದೇವರ ಬಳಿಗೆ ಬಂದು ಭಿನ್ನಹವನ್ನು ಮಾಡುವಾಗ ನಮಗೆ ಸಮಸ್ಯೆಗಳು ಜಾಸ್ತಿ ಬರುತ್ತೆ. ಇಲ್ಲಿ ಆರೋನ ಮತ್ತು ಮೋಶೆ ಇಸ್ರೇಲ್ ಜನಾಂಗದ ಕುರಿತು ಫರೋಹನ ಬಳಿಯಲ್ಲಿ ಭಿನ್ನಹವನ್ನು ಮಾಡುವಾಗ ಆತನ ಹೃದಯ ಕಠಿಣತೆ ಜಾಸ್ತಿಯಾಗಿ
ಅವರು ಇಟ್ಟಿಗೆನ ಮಾಡುವಾಗ ಆ ಫರೋಹನ ಆಸ್ಥಾನದಲ್ಲಿ ಅವರಿಗೆ ಬೇಕಾದಂಥ ಕಟ್ಟಿಗೆ, ಹುಲ್ಲು ಎಲ್ಲವನ್ನ ಕೊಡ್ತಾ ಇದ್ರು. ನಾವು ನೋಡ್ತೇವೆ, ಈಗ ಇಟ್ಟಿಗೆನ ಮಾಡಬೇಕಾದ್ರೆ ಆ ಕಟ್ಟಿಗೆಯ ಅವಶ್ಯಕತೆ ಅಥವಾ ಭತ್ತದ ಹೊಟ್ಟು, ಹೀಗೆ ಅದನ್ನು ಬೇಯಿಸುವುದಕ್ಕೆ ಕೆಲವು ಸಾಮಗ್ರಿಗಳು ಕೂಡ ಬೇಕಾಗುತ್ತೆ ಪ್ರಿಯರೇ. ಅದೇ ರೀತಿಯಾಗಿ ಇಲ್ಲಿ ಫರೋಹನು ಹೇಳುವಂಥದ್ದು, ಆ ಇಸ್ರಾಯೇಲರಿಗೆ ಇಟ್ಟಿಗೆ ಮಾಡುವುದಕ್ಕೆ ಯಾವುದೇ ವಿಧವಾದಂಥ ಹುಲ್ಲುಗಳನ್ನು ಕೊಡಬೇಡಿರಿ, ಅವರೇ ಹೋಗಿ ಅದನ್ನ ಸೇಕರಣೆ ಮಾಡಿಕೊಂಡು ಬರಲಿ ಎಂಬುದಾಗಿ ಕಠಿಣವಾದಂಥ ಶಿಕ್ಷೆಯನ್ನ ಅವರಿಗೆ ಕೊಡುವಂಥದ್ದನ್ನ ನಾವು ನೋಡುತ್ತೇವೆ. ಯಾಕೆ ಅನ್ನುವಂಥ ಪ್ರಶ್ನೆಯಲ್ಲಿ ಬರುತ್ತೆ. ಯಾಕೆ ಎಂಬುದಾಗಿ ನೋಡುವಾಗ ಪ್ರಿಯ ವೀಕ್ಷಕರೇ, ಒಂದು ವೇಳೆ ಆರೋನ ಮತ್ತು ಮೋಶೆ ಬಂದು ಆ ಇಸ್ರೇಲರ ಜನರ ಕುರಿತು ಆತನು ಮನವಿಯನ್ನು ಮಾಡಿಕೊಳ್ಳುವಾಗ, ಒಂದು ವೇಳೆ ಇದೇ ಜನರು ಅವರ ಮೇಲೆ ತಿರುಗಿ ಬೀಳಲಿ ಎಂಬುದಾಗಿ ಆತನು ಈ ಪ್ರಯತ್ನವನ್ನು ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ನಂತರ 5ನೇ ಅಧ್ಯಾಯ 20 ಮತ್ತು 21ನೇ ವಚನವನ್ನು ನಾವು ನೋಡುವಾಗ ಅಲ್ಲಿ ದೇವರ ವಾಕ್ಯ, ದಿನ ದಿನವೂ ಒಪ್ಪಿಸಬೇಕಾದ ಇಟ್ಟಿಗೆಗಳ ಲೆಕ್ಕ ಕಡಿಮೆಯಾಗಬಾರದೆಂದು ಅಪ್ಪಣೆಯಾದ್ದರಿಂದ ಇಸ್ರಾಯೇಲ್ ಮೇಸ್ತ್ರಿಗಳು ತಮಗೆ ದುರವಸ್ಥೆಯುಂಟಾಯಿತು ಎಂದು ತಿಳಿದುಕೊಂಡರು. ಅವರು ಫರೋಹನ ಬಳಿಯಿಂದ ಬಂದಾಗ ತಮ್ಮನ್ನು ಎದುರುಗೊಳ್ಳುವುದಕ್ಕೆ ನಿಂತಿದ್ದ ಮೋಶೆ ಆರೋನರನ್ನು ಕಲ್ಲೆತ್ತು ಅವರಿಗೆ, ಫರೋಹನು ಅವನ ಸೇವಕರು ನಮ್ಮನ್ನು ನೋಡಿಸಿ ಏಸಿಕೊಳ್ಳುವಂತೆ ನೀವು ಮಾಡಿದಿರಿ ಎಂಬುದಾಗಿ ಇದೇ ಮೇಸ್ತ್ರಿಗಳು ಆರೋನ ಮತ್ತು ಮೋಶೆಗೆ ತಿರುಗಿ ಬೀಳುವಂಥದ್ದನ್ನ ನಾವು ನೋಡುತ್ತೇವೆ. ಇಂಥ ಪರಿಸ್ಥಿತಿಯಲ್ಲಿ ಕೂಡ ಮೋಶೆ ಮತ್ತು ಆರೋನರು ತಮ್ಮ ಜೀವಿತವನ್ನ ಬದಲಾಯಿಸಿಕೊಳ್ಳಿಲ್ಲ. ದೇವರಿಗೆ ಅವರು ಪ್ರಾರ್ಥನೆಯ ಮೂಲಕವಾಗಿ ಅವರು ಎಲ್ಲವನ್ನ ಫರೋಹ ರಾಜನಿಗೆ ಹೇಳುತ್ತಾ ಇದ್ದರು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಹಾಗಾಗಿ ದೇವರ ಸಂಕಲ್ಪದ ಮೇರೆಗೆ, ದೇವರ ಚಿತ್ತಕ್ಕೆ ಅನುಗುಣವಾಗಿ ಈ ಕಾರ್ಯಗಳು ಆಗಬೇಕು ಎಂಬುದಾಗಿ ದೇವರು ನಿರ್ಧಾರ ಮಾಡಿದರೆ ಎಂಥ ಕಠಿಣವಾದಂಥ ಹೃದಯವನ್ನು ಕೂಡ ಆತನು ಬದಲಾಯಿಸ್ತಾನೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಪ್ರಿಯ ವೀಕ್ಷಕರೇ, ಈ ಒಂದು ವಾಕ್ಯದ ಮೂಲಕವಾಗಿ ದೇವರು ನಿಮಗೆ ಉತ್ತರವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಆದರೆ ನಮಗೆ ಸಮಸ್ಯೆಗಳು ಬರುವಾಗ ನಾವು ಏನು ಮಾಡ್ತೇವೆ, ಆ ಉತ್ತರವನ್ನು ಪಡೆದುಕೊಳ್ಳುವುದರಲ್ಲಿ ವಿಫಲರಾಗುತ್ತಾ ಇರುವಂಥದ್ದನ್ನು ನಾವು ನೋಡ್ತೇವೆ. ದೇವರ ವಾಕ್ಯದಲ್ಲಿ ಆಮೋಸನು ಬರೆದಂಥ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 13ನೇ ವಚನವನ್ನು ನಾವು ನೋಡುವುದಾದರೆ ದೇವರ ವಾಕ್ಯ ಹೇಳುತ್ತೆ, ಇಗೋ ಪರ್ವತಗಳನ್ನು ರೂಪಿಸಿ ವಾಯುವನ್ನು ಸೃಷ್ಟಿಸಿ ತನ್ನ ಸಂಕಲ್ಪವನ್ನು ಮನುಷ್ಯರಿಗೆ ವ್ಯಕ್ತಗೊಳಿಸಿ ಉದಯವನ್ನು ಅಂಧಕಾರವನ್ನಾಗಿ ಮಾಡಿ ಭೂಮಿಯ ಉನ್ನತ ಪ್ರದೇಶಗಳಲ್ಲಿ ನಡೆಯುವಾತನಿಗೆ ಸೇನಾಧೀಶ್ವರನಾದ ದೇವರಾದ ಯೆಹೋವನೆಂಬುದೇ ನಾಮಧೇಯ ಎಂಬುದಾಗಿ ನಾವು ನೋಡುತ್ತೇವೆ. ದೇವರ ಒಂದು ನಾಮ ಪರಿಶುದ್ಧವಾಗಿದೆ. ದೇವರ ನಾಮದಲ್ಲಿ ಬಿಡುಗಡೆ ಇದೆ ಪ್ರಿಯರೇ. ಈ ವಾಕ್ಯವನ್ನ ಗಮನಿಸುತ್ತಾ ಇರುವಂತ ಪ್ರಿಯ ವೀಕ್ಷಕರೇ, ಈ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಮೋಶೆ ಮತ್ತು ಆರೋನರು ಇಸ್ರಾಯೇಲರನ್ನ ಬಿಡಿಸುವುದಕ್ಕೆ ಸತತ ಪ್ರಯತ್ನವನ್ನ ಮಾಡಿದ್ರು. ಫರೋಹನ ಬಳಿಯಲ್ಲಿ ಹೋಗಿ ಅವರು ವಿನಂತಿಯನ್ನ ಮಾಡಿಕೊಳ್ಳುತ್ತಾರೆ. ಆದರೂ ಫರೋಹನ ಹೃದಯವು ಕಠಿಣವಾದ್ದರಿಂದ ದೇವರ ವಾಕ್ಯದ ಮೂಲಕವಾಗಿ ಇಸ್ರಾಯೇಲರು ಮತ್ತು ಆ ಒಂದು ಮೇಸ್ತ್ರಿಗಳು ಆ ಒಂದು ಮೋಶೆ ಮತ್ತು ಆರೋನರಿಗೆ ತಿರುಗಿ ಬೀಳುವಂಥದ್ದನ್ನ ನಾವು ನೋಡುತ್ತೇವೆ. ಆದರೂ ಕೂಡ ಅವರು ಧೃತಿಗೆಡದೆ ಮತ್ತೆ ಫರೋಹನ ಬಳಿಯಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುವಾಗ ಅನೇಕ ಸಮಸ್ಯೆಗಳ ಸೆಳವಿಗೆ ಸಿಲುಕಿ ಹಾಕಿಕೊಂಡು ಆ ಫರೋಹನು ಇಸ್ರಾಯೇಲ್ ಜನಾಂಗವನ್ನ ಬಿಡಿಸುವಂಥದ್ದನ್ನ ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ನಿಜವಾಗಿಯೂ ದೇವರು ಅವರ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟ. ಯಾಕೆಂದರೆ ದೇವರು ಮೋಶೆಗೆ ಮೊದಲೇ ಹೇಳಿದಂಥ ಮಾತು, ಯಾಕೆಂದರೆ ನಾನು ಇರುವಾತನಾಗಿದ್ದೇನೆ, ನಿನ್ನ ಪ್ರಾರ್ಥನೆಗೆ ನಾನು ಉತ್ತರವನ್ನು ಕೊಡುತ್ತೇನೆ, ನೀನು ಹೆದರಬೇಡ, ನಾನು ನಿನ್ನ ಸಂಗಡ ಇರ್ತೇನೆ ಎಂಬುದಾಗಿ ಅಲ್ಲಿ ದೇವರು ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಉದಾಹರಣೆಗೆ 1 ಸಮುವೇಲ 1ನೇ ಅಧ್ಯಾಯ 11ನೇ ವಚನದಲ್ಲಿ ಅನ್ನಳು ಕೂಡ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುವಾಗ ದೇವರು ಆಕೆಯ ಪ್ರಾರ್ಥನೆಯೆಲ್ಲ ಆಲಿಸಿ ಆಕೆಗೂ ಉತ್ತರವನ್ನು ಕೊಡುವುದರ ಮೂಲಕವಾಗಿ ಒಂದು ಸುಂದರವಾದಂಥ ಮಗುವನ್ನ ಅನ್ನಳಿಗೆ ದಯಪಾಲಿಸಿಕೊಡುವಂಥದ್ದನ್ನು ನಾವು ನೋಡುತ್ತೇವೆ. ದೇವರು ಸಮುವೇಲನನ್ನ ದಯಪಾಲಿಸಿಕೊಟ್ಟಂಥ ದೇವರು ಇವತ್ತು ನೀವು ದೇವರನ್ನ ಕೇಳಿಕೊಳ್ಳುವಾಗ ಆತನು ಹಂಗಿಲ್ಲದೆ ಎಲ್ಲವನ್ನ ನೆರವೇರಿಸುವುದಕ್ಕೆ ಶಕ್ತನಾಗಿದ್ದಾನೆ, ಪ್ರಾರ್ಥನೆಗೆ ಉತ್ತರವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ನೋಡಿ, ಇಸ್ರೇಲ್ ಜನರನ್ನ ಬಿಡಿಸುವುದಕ್ಕೋಸ್ಕರವಾಗಿ ಮೋಶೆ ಮತ್ತು ಆರೋನರು ಆ ಒಂದು ಫರೋಹ ರಾಜನ ಬಳಿಗೆ ಹೋಗಿ ವಿಜ್ಞಾಪನೆಯನ್ನು ಮಾಡುತ್ತಾರೆ. ಅಂಥ ಕಷ್ಟಗಳು ಆ ಒಂದು ಕೆಲಸಗಾರರಿಗೆ ಕಠಿಣವಾದಂಥ ಕೆಲಸವನ್ನು ಆತನು ಕೊಟ್ಟರೂ ಕೂಡ ಮೋಶೆ ಮತ್ತು ಆರೋನರು
ತಮ್ಮ ಒಂದು ಬೇಡಿಕೆಯನ್ನ ಬಿಡಲಿಲ್ಲ ಪ್ರಿಯರೇ. ಅವರು ಪೀಡಿಸ್ತಾ ಇದ್ದದರಿಂದ ದೇವರು ಅವರನ್ನ ಆ ಒಂದು ಐಗುಪ್ತ ದೇಶದಿಂದ ಬಿಡುಗಡೆಗೊಳಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾಗಿ ಪ್ರಿಯ ವೀಕ್ಷಕರೇ, ದೇವರಿಗೆ ಅಸಾಧ್ಯವಾದ ಕಾರ್ಯಗಳು ಒಂದುವಿಲ್ಲ, ಎಲ್ಲವೂ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ. ನಿಮ್ಮ ಕುಟುಂಬದ ಜೀವಿತದಲ್ಲಿ ಒಂದು ವೇಳೆ ನೀವು ಅನೇಕ ಸಮಸ್ಯೆಗಳಿಗೆ ಸಿಲುಕಿ ಹಾಕಿಕೊಂಡಿದ್ರೆ, ದಾವೀದನು ತನ್ನ ಕೀರ್ತನೆ 10ನೇ ಅಧ್ಯಾಯ 17ನೇ ವಚನದಲ್ಲಿ ಹೇಳುವಂಥದ್ದು, ಅದನ್ನು ನಾವು ಓದುವುದಾದರೆ 10ನೇ ಅಧ್ಯಾಯ 17ನೇ ವಚನ, ದೇವರ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನೇ, ನೀನು ದೀನರ ಕೋರಿಕೆಯನ್ನು ನೆರವೇರಿಸುವವನೇ ಆಗಿದ್ದಿ, ಅವರ ಹೃದಯವನ್ನ ಧೈರ್ಯಪಡಿಸುತ್ತಿ, ಅವರ ಮೊರೆಗೆ ಕಿವಿಗೊಡುತ್ತಿ ಎಂಬುದಾಗಿ ನಾವು ನೋಡುತ್ತೇವೆ. ನೋಡಿ, ದೇವರು ನಮಗೆ ಯಾವ ರೀತಿಯಲ್ಲಿ ಉತ್ತರವನ್ನು ಕೊಡುತ್ತಾನೆ ಎಂಬುದನ್ನು ನೋಡುವಾಗ ದೀನರ ಕೋರಿಕೆಯನ್ನ ನೆರವೇರಿಸುವುದಕ್ಕೆ ಶಕ್ತನಾಗಿದ್ದಾನೆ. ಪ್ರಿಯ ವೀಕ್ಷಕರೇ, ದೇವರ ಮಕ್ಕಳಾಗಿ ನಾವು ಜೀವಿಸುವಾಗ ನಾವು ಎಲ್ಲಾ ಸಂಗತಿಗಳಲ್ಲಿ ದೇವರ ಬಳಿಗೆ ಬಂದು ನಾವು ಪ್ರಾರ್ಥನೆಯನ್ನ, ವಿಜ್ಞಾಪನೆಯನ್ನ, ನಮ್ಮ ಕಷ್ಟಗಳನ್ನ ಹೇಳಿಕೊಳ್ಳುವಾಗ ದೇವರು ನಮಗೆ ಉತ್ತರವನ್ನ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ನಾವು ಪ್ರಾರಂಭದಿಂದಲೇ ನೋಡುತ್ತಲೇ ಬಂದಿದ್ದೇವೆ. ಯೆರೆಮೀಯನಿಗೆ ದೇವರು ಮಾಡಿದಂಥ ಸಹಾಯ, ಯೆರೆಮೀಯನಿಗೆ ದೇವರು ಮಾಡಿದಂಥ ಉಪಕಾರ, ಆರೋನ ಮತ್ತು ಮೋಶೆಗೆ ದೇವರು ಮಾಡಿದ ಉಪಕಾರ, ಅವರ ಒಂದು ಬೇಡಿಕೆ ಪ್ರಾರ್ಥನೆಯ ಮೂಲಕವಾಗಿ ಫರೋಹನ ಹೃದಯ ಕಠಿಣವಾಗಿದ್ದರೂ ಕೂಡ ದೇವರು ಆ ಇಸ್ರೇಲ್ ಜನಾಂಗವನ್ನ ಅವರನ್ನ ಬಿಡಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಅವರನ್ನ ಒಂದು ಒಳ್ಳೆಯ ಮಾರ್ಗದಲ್ಲಿ ನಡೆಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಅದಕ್ಕೋಸ್ಕರವಾಗಿ ದಾವೀದನು ಹೇಳುವಂಥದ್ದು, ದೀನರ ಕೋರಿಕೆಯನ್ನ ನಾನು ನೆರವೇರಿಸುತ್ತೇನೆ, ಅವರ ಹೃದಯವನ್ನ ಧೈರ್ಯಪಡಿಸಿ ಅವರ ಮೊರೆಗೆ ನಾನು ಕಿವಿಗೊಡುತ್ತೇನೆ ಎಂಬುದಾಗಿ ಯೇಸು ಕ್ರಿಸ್ತನು ನಮಗೆ ಹೇಳಿರುವಾಗ ನಾವು ಯಾಕೆ ಇನ್ನೂ ಹೆದರಿಕೊಂಡು ನಾವು ಜೀವಿಸ್ತಾ ಇದ್ದೇವೆ? ಅದನ್ನ ಬಿಡಬೇಕು. ಹಾಗಾಗಿ ಪ್ರಿಯ ವೀಕ್ಷಕರೇ, ದೇವರ ವಾಕ್ಯವನ್ನ ಕೇಳುತ್ತಾ ಇರುವಂತ ನಿಮ್ಮ ಜೀವಿತದಲ್ಲಿ ನಾವು ದೇವರ ಬಳಿಗೆ ಬಂದು ಬೇಡಿಕೊಳ್ಳುವಾಗ ಆತನು ನಮಗೆ ಎಲ್ಲಾ ವಿಷಯದಲ್ಲಿ ಕೂಡ ಸದುತ್ತರವನ್ನ ಕೊಟ್ಟು ನಮ್ಮನ್ನು ಬಿಡಿಸುವುದಕ್ಕೆ ಶಕ್ತನಾಗಿದ್ದಾನೆ. ಆ ದೇವರಿಗೆ ನಿಮ್ಮ ತನುಮನ ಧನಗಳಿಂದ ನೀವು ಸಮರ್ಪಿಸುವುದಾದರೆ ದೇವರ ಆಶೀರ್ವಾದ, ನಿಮ್ಮ ಪ್ರಾರ್ಥನೆಗೆ ಸದುತ್ತರವನ್ನ ಆತನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಆ ದೇವರ ಆಶೀರ್ವಾದ ನಿಮ್ಮ ಕುಟುಂಬಗಳಲ್ಲಿ ಸದಾಕಾಲ ಇರಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ದೇವರು ಈ ವಾಕ್ಯಗಳ ಮೂಲಕವಾಗಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನ ವಿಶೇಷವಾಗಿ ಆಶೀರ್ವದಿಸಿ ಕಾಪಾಡಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಈ ಸಮಯದಲ್ಲಿ ಸ್ವಾಮಿ, ವಾಕ್ಯವನ್ನ ಕೇಳಿದಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ವೇಳೆ ನನ್ನನ್ನು ಕೇಳಿಕೋ, ನಾನು ಅದನ್ನು ನೆರವೇರಿಸ್ತೇನೆ ಎಂಬುದಾಗಿ ಅಂದು ಯೆರೆಮೀಯನಿಗೆ ಹೇಳಿದ ಹಾಗೆ, ಅಂದು ಮೋಶೆ ಮತ್ತು ಆರೋನರ ಸಂಗಡ ಇದ್ದಂಥ ದೇವರು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಾ ಇರುವಂಥ ಪ್ರತಿಯೊಬ್ಬರ ಮೇಲೆ ನಿನ್ನ ಕೃಪೆಯು ನೆಲೆಯಾಗಿರುವಂಥದ್ದಾಗಿದೆ. ಅವರ ಪ್ರಾರ್ಥನಾ ಬೇಡಿಕೆಗಳನ್ನು ಯೇಸುವೇ ನೀನು ಈಡೇರಿಸು ಸ್ವಾಮಿ. ಅವರನ್ನು ಎಲ್ಲ ಕಷ್ಟಗಳಿಂದ ಬಿಡಿಸಿ ಅವರಿಗೆ ಸುಕ್ಷೇಮವನ್ನು ದಯಪಾಲಿಸಿಕೊಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಪ್ರಾರ್ಥನಾ ಬೇಡಿಕೆಗಳಿದೆಯಾ? ಈ ಕೆಳಕಂಡ ದೂರವಾಣಿಯ ಸಂಖ್ಯೆಗೂ ಈ ಕೆಳಕಂಡ ವಿಳಾಸಕ್ಕೂ ನಿಮ್ಮ ಅನಿಸಿಕೆಗಳನ್ನು ಬರೆದು ಕಳಿಸುವುದಾದರೆ ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ದೇವರು ನಿಮ್ಮನ್ನ ವಿಶೇಷವಾಗಿ ಆಶೀರ್ವದಿಸಲಿ. ಆಮೇನ್.